ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಲಾಗ್. ಇವತ್ತು ಮೀನು ಸಾರು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್. ಮೀನು 2 kg ಮೀನು ಇದೆ. ಅದರಲ್ಲಿ ಸ್ವಲ್ಪ ಸಾಂಬಾರಿಗೆ, ಇನ್ನೂ ಸ್ವಲ್ಪ ಕಬಾಬ್ಗೆ ತೊಗೊಂಡಿದ್ದೀನಿ. ಇವಾಗ ಸಾಂಬಾರಿಗೆ ನಿಂಬೆಹಣ್ಣು ಗಾತ್ರದ್ದು ಹಳೆ ಹುಣಸೆಹಣ್ಣು ತೊಗೊಂಡು ಅದ್ರಲ್ಲಿ ಕುಂಚ್ಕೊಂಡು ರಸ ತೊಗೊಂಡಿದ್ದೀನಿ. ಆ ಮೀನಿಗೆ ಸ್ವಲ್ಪ ಹಾಕಿ ಉಪ್ಪು ಮತ್ತು ಹುಣಸೆಹಣ್ಣು ಎರಡನ್ನೂ ಹಾಕಬೇಕು. ಉಪ್ಪು ಮತ್ತು ಹುಣಸೆಹಣ್ಣು ಎರಡರಲ್ಲೂ ನೆನೆಬೇಕು. ಇವಾಗ ಕೈಯಲ್ಲೇ ಕಲಿಸ್ಕೊಳ್ಳೋಣ. ಸಾಂಬಾರು ಮಾಡೋದು 1 hour ಅನ್ನಂಗೆ ಕಲಸಿಡೋಣ. ಕೈಯಲ್ಲೇ ಚೆನ್ನಾಗಿ ಮೀನು ಸಾಂಬಾರಿಗೆ ಹುಳಿನೇ ಮುಂದಿರಬೇಕು ಫ್ರೆಂಡ್ಸ್. ಹಂಗಾಗಿ 1 hour ಮುಂಚೆನೇ ಕಲಸಿಡಬೇಕು. ಇವಾಗ ಬನ್ನಿ ಮಸಾಲೆಗೆ ಏನೇನು ಬೇಕಂತ ನೋಡೋಣ. ಈರುಳ್ಳಿ 1-2 ಗಡ್ಡೆ, ಲವಂಗ 3 - 4, ಕಾಳು ಮೆಣಸು 10 ಕಾಳು, ಕಡಲೆ 1 ಟೇಬಲ್ ಸ್ಪೂನು, ಚಕ್ಕೆ 4 - 5 ಪೀಸು, ಮತ್ತು ಗಸಗಸೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಗಸಗಸೆ ಸಾಕು. ಮತ್ತು ಕಾಯಿ ತುರಿ ಒಂದು ಅರ್ಧ ಬಟ್ಲು. ಕಡಲೆ ಹಾಕಿರೋದ್ರಿಂದ ಕಾಯಿ ಸ್ವಲ್ಪ ಕಡಿಮೆ ಹಾಕೋದು. ಮತ್ತು ಮೆಂತ್ಯನ ಹಾಗೆ ಹಾಕಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹುರ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಿದ್ರೆ ಬೇಗ ಟೇಸ್ಟ್ ಚೆನ್ನಾಗಿರುತ್ತೆ. ಹುರಿದು ಹಾಕಿದ್ರೆ ಬೆಚ್ಚಗೆ ಮಾಡ್ಕೊಂಡಿರೋಂಥ ಮೆಂತ್ಯನ ಮಸಾಲೆ ಹಾಕ್ಕೊಂಡು ಈಗ ಮಸಾಲೆ ರುಬ್ಕೊಳ್ಳೋಣ. ಈ ಮಸಾಲೆಗೆ ಎಲ್ಲ ರುಬ್ಬಾಗಿದೆ ನೋಡಿ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಪಾತ್ರೆ ಕಾದಾದ್ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಈಗ ರುಬ್ಬಿರುವಂಥ ಮಸಾಲೆನ ಇದರೊಳಗಡೆ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರಿಬೇಕು. ಇದು ಮಸಾಲೆನ ನಮಗೆ ಯಾವ ಥರ ಅದಕ್ಕೆ ಬೇಕೋ ಆ ಥರ ನೀರು ಹಾಕ್ಕೋಬೇಕು. ಇದನ್ನು ಜಾಸ್ತಿ ಒಂದು 5 - 10 ನಿಮಿಷ ಕುದಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5 - 10 ನಿಮಿಷ ಈ ಖಾರನ ಕುದಿಸ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಇವಾಗ ಉರಿನ ಸ್ವಲ್ಪ ಕಮ್ಮಿ ಮಾಡಿ ಈಗ ಆಗಲೇ ನೆನೆಸಿಟ್ಟಿರೋವಂಥ ಮೀನನ್ನು ಇವಾಗ ಸಾಂಬಾರು ಒಳಗಡೆ ಹಾಕೊಳ್ಳೋಣ. ಒಂದೊಂದಾಗಿ ತೆಗ್ದು ಹಾಕೊಳ್ಳೋಣ. ನಮಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಾಕೋಬೋದು ನೀರನ್ನು. ನಮಗೆ ಇಲ್ಲಿ ಮುದ್ದೆಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಇವಾಗ ನೋಡಿ, ಜಾಸ್ತಿ ಬೇಯಿಸೋಂಗಿಲ್ಲ. ಒಂದು 5 - 10 ನಿಮಿಷ ಮಳೆ ಬಂದರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸಿದ್ರೆ ಎಲ್ಲ ಕಲಸೋಗ್ಬಿಡುತ್ತೆ. ಹಂಗಾಗಿ ನೋಡಿ, ಇವಾಗ ಒಂದು 5 - 10 ನಿಮಿಷ ಬೆಂದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಬನ್ನಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಮೀನು ಯಾವುದು ಕಲಸೋಗಿಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಒಂದು ಸಲ ಮಾಡಿ ನೋಡಿ.